ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ವಿಮಾನ ಪ್ರಯಾಣ ಹೆಚ್ಚಳವಾಗಿದೆ. ನೋಡಿ, ಇಂಡಿಗೋ ವಿಮಾನ ಟಿಕೆಟ್ನಲ್ಲಿ ಇಂಧನ ಶುಲ್ಕ ಈಗ ಕಡ್ಡಾಯಗೊಳಿಸಲಾಗಿದೆ. ಇವತ್ತಿನಿಂದಲೇ ಟಿಕೆಟ್ ಬುಕ್ ಮಾಡಿದ್ರೆ ಇಂಧನ ಶುಲ್ಕ ಬೀಳುತ್ತೆ. ದೇಶೀಯ ಅಂತಾರಾಷ್ಟ್ರೀಯ ವಿಮಾನಯಾನಕ್ಕೆ ಇಂಧನ ಶುಲ್ಕ. ಭಾರತದಲ್ಲಿ ಸಂಚರಿಸುವ ವಿಮಾನಗಳಲ್ಲಿ ₹425 ಹೆಚ್ಚಳವಾಗಿದೆ ಶುಲ್ಕ. ಇನ್ನು ಮಧ್ಯಪ್ರಾಚ್ಯದಲ್ಲಿ ₹900. ಆಗ್ನೇಯ ಏಷ್ಯಾ, ಚೀನಾ, ಆಫ್ರಿಕಾ ಮತ್ತು ಪಶ್ಚಿಮ ಏಷ್ಯಾದಲ್ಲಿ ₹1800 ಇಂಧನ ಶುಲ್ಕ. ಯುರೋಪ್ಗೆ ತೆರಳೋದಕ್ಕೆ ಇಂಡಿಗೋ ವಿಮಾನದಲ್ಲಿ ₹2300 ಶುಲ್ಕ ಹೆಚ್ಚಳವಾಗಿದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ನಡೀತಾ ಇದೆ. ಇಲ್ಲಿ ಹಾವೇರಿ ಹಾಸ್ಟೆಲ್ಗೆ ಅದರ ಹೊಡೆತ ಬಿದ್ದಿದೆ. ಕ್ರೀಡಾ ವಸತಿ ನಿಲಯದ ಗ್ಯಾಸ್ ಸಿಲಿಂಡರ್ಗಳು ಖಾಲಿಯಾಗಿದೆ. ಹಾವೇರಿ ಜಿಲ್ಲಾ ಕ್ರೀಡಾಂಗಣದಲ್ಲಿರುವಂತಹ ಕ್ರೀಡಾ ವಸತಿ ನಿಲಯ ಗ್ಯಾಸ್ ಸಿಲಿಂಡರ್ ಖಾಲಿ, ಸೌದೆ ಒಲೆಯಲ್ಲೇ ಅಡುಗೆ ಶುರುವಾಗಿದೆ. ಕ್ರೀಡಾ ವಸತಿ ನಿಲಯದ 83 ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಪರದಾಟ 2 ದಿನಗಳಿಂದ ಸಿಲಿಂಡರ್ ಸಿಗದೆ ಪರದಾಡ್ತಾ ಇದ್ದಾರೆ. ಸೌದೆಯಲ್ಲಿ ಅನ್ನ ಸಾಂಬಾರ್ ಮಾಡಿ ವಿದ್ಯಾರ್ಥಿಗಳಿಗೆ ಊಟ ಬಡಿಸಲಾಗ್ತಾ ಇದೆ. ವಸತಿ ನಿಲಯದ ಮೇಲ್ವಿಚಾರಕ ನಿರ್ಲಕ್ಷ್ಯಕ್ಕೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ರಾತ್ರಿ 10 ಗಂಟೆಯಾದ್ರೂ ಅಲ್ಲಿ ವಿದ್ಯಾರ್ಥಿಗಳಿಗೆ ಊಟ ಸಿಗ್ತಾ ಇಲ್ಲ. ಆಟವಾಡಿ ಬಂದ ವಿದ್ಯಾರ್ಥಿಗಳು ಊಟಕ್ಕಾಗಿ ಪರದಾಡುವಂತಹ ಪರಿಸ್ಥಿತಿ ಇದೆ. ನೋಡಿ, ಕ್ರೀಡಾ ವಸತಿ ಶಾಲೆ ಅಲ್ಲಿನ ವಿದ್ಯಾರ್ಥಿಗಳಿಗೆ ರಾತ್ರಿ ಆದ್ರೂ ಕೂಡ 10 ಗಂಟೆ ಮೇಲಾದ್ರೂ ಕೂಡ ಅಲ್ಲಿ ಊಟ ಕೊಡ್ತಾ ಇಲ್ಲ. ಯಾಕೆಂದ್ರೆ ಸೌದೆ ಒಲೆಯಲ್ಲಿ ಅಡಿಗೆ ಬೇಯಿಸ್ತಾ ಇದ್ದಾರೆ, ತಡವಾಗ್ತಾ ಇದೆ.